ಆರ್ ಬಿ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮಗ ದಿನನಿತ್ಯ ಗಾಂಜಾ ಸೇವನೆ ಮಾಡಿ ಮದ್ಯ ಸೇವನೆ ಮಾಡಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡುತ್ತಿದ್ದಾರೆ. ಆ ಹೊಸಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ರಾಯಲ್ ಕೆಫೆ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಅಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ, ನನ್ನ ಮಗಗೆ ಗಾಂಜಾ ಕೊಡ್ತಾನೆ ಅಂತೇಳಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿ ಇವತ್ತೇನಪ್ಪ ಅಂದರೆ ಅವರು ಗಾಂಜಾ ಸೇವನೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ತರ್ತಾ ಇದ್ದಾರೆ, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ, ಅಮಾಯಕರು ಇವತ್ತು ಜನರಲ್ ಕ್ಯಾಸ್ಟ್ ಬರ್ತಕ್ಕಂಥವ್ರಿಗೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಹೊಡಿಬಡಿ ಮಾಡಿ ಸಿಗರೆಟ್ ಕೊಡು ಇಲ್ಲಾಂದರೆ ದುಡ್ಡು ಕೊಡು ಅಂತೇಳಿ ಅವ್ರಿಗೆ ದಬ್ಬಾಳಿಕೆ ಮಾಡಿ ನಗರ ಠಾಣೆಗೆ ಬಂದ್ರಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಅಟ್ರಾಸಿಟಿ ಮಾಡ್ತೀವಿ, ನಾವು ಕೂಡ SC ಅದೀವಿ ಅಂತಕ್ಕಂಥ ಬಂದ್ ಕೇಸಿ ಬೆದರಿಕೆ ಹಾಕಿ ಏನಪ್ಪ ಅಂದರೆ ಹೊಡಿಬಡಿ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಈ ಕೂಡಲೇ ಏನಪ್ಪ ಅಂದರೆ ಬಸವರಾಜು ಮತ್ತು ಅವ್ರ ತಂದೆ ಕುಮ್ಮಕ್ಕು ಕೊಡ್ತಕ್ಕಂಥ ಅವ್ರ ತಂದೆ ಆರ್ ಬಿ ಪಾಟೀಲ್ ಅವ್ರನ್ನ ಈ ಕೂಡಲೇ ಮಾನ್ಯ DSP ಸಾಹೇಬರು ಹಾಗೂ CPI ಸಾಹೇಬ್ರ ಮೇಲೆ ನಮಗೆ ಭರವಸೆ ಇದೆ. ಹಾಗಾಗಿ ಅವ್ರಿಗೇನಪ್ಪ ಅಂದರೆ ಎಲ್ಲ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ, ಪ್ರಗತಿಪರ ಸಂಘಟನೆ, ಎಲ್ಲ ಜನಾಂಗದ ಸಮಾಜದ ಹಿರಿಯರು ಯುವಕರು ಸೇರಿ ಏನಪ್ಪ ಅಂದರೆ ಇವತ್ತು ಮನವಿ ಕೊಟ್ಟು ಅವ್ರಿಗೇನಪ್ಪ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ. ಮುಂದಿನ ದಿನಗಳೇ ಅವ್ರ ಮೇಲೆ ಏನಾದರೂ ಕಾನೂನು ಕ್ರಮ ಆಗಿಲ್ಲ ಅಂದರೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಮೇಲಾಧಿಕಾರಿಗಳು ಕೂಡ ಗಮನಕ್ಕೆ ಬಂದ ಮೇಲೆ ಅವ್ರೇನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಏನಪ್ಪ ಮುಂದಿನ ಹೋರಾಟ ರೂಪರೇಷೆಗಳನ್ನು ಎಲ್ಲ ಸಂಘಟನೆಗಳು ಕುಂತು ಎಲ್ಲ ಸಮಾಜದ ಹಿರಿಯರು ಯುವಕರು ಕುಂತು ಕೇಸಿ ಮಾತಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅಂತಕ್ಕಂಥ ಒಂದು ನಿಮ್ಮ ಗಮನಕ್ಕೆ ತರ್ತೇನೆ.